ಬಿಡದಿ ರೈತರ ಪರ ಎಚ್.ಡಿ. ದೇವೇಗೌಡರು ಧರಣಿಯನ್ನ ನಡೆಸ್ತೀನಿ ಅಂತ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟು ಹಾಕುವಂತಹ ವಿಚಾರಗಳಿಲ್ಲಾಗ್ತಾ ಇದೆ. ದೇವೇಗೌಡರಿಂದ ಈ ರೀತಿ ಷಡ್ಯಂತ್ರ ಇದೆ, ಇದೇನು ಮೊದಲೇಲಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದೇವೇಗೌಡರು ಇದೀಗ ಫೈರ್ ಆಗಿದ್ದಾರೆ. ಪ್ರಕರಣ ರದ್ದಾಗಬೇಕು ಅಂದ್ರೆ ಬಿಡದಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರಲ್ಲ, 11 ರೈತರ ಮೇಲೆ ಕೊಲೆ ಯತ್ನ ಕೇಸ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ನಾನು ಅಹೋರಾತ್ರಿ ಧರಣಿಯನ್ನ ನಡೆಸ್ತೀನಿ ಅನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದೇನು ಮೊದಲೇನಲ್ಲ ಈ ರೀತಿಯಾದಂತಹ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ಅವರು ಕಿಡಿಕಾರಿದ್ದಾರೆ. ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ದಾಗಲೂ ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ದೇವೇಗೌಡರು ಸಹಿಸಿರ್ಲಿಲ್ಲ, ನಾವು ನೀವು ಎಲ್ಲರೂ ಕೂಡ ಗಮನಿಸಿದ್ದೀವಿ. ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿದ್ದನ್ನ ಸಹಿಸೋದಕ್ಕಾಗ್ತಾ ಇಲ್ಲ. ನೋಡಿ, ರೈತರ ಮೇಲೆ FIR ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ತಿರುವುಗಳು ಮೊದಲಿನಿಂದಲೂ ಕೂಡ ಪಡೆದುಕೊಳ್ತಾ ಇದೆ. ಬಿಡದಿ ರೈತರು ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ಒಂದು ಒಪ್ಪಿಗೆಯನ್ನ ಕೂಡ ಸೂಚಿಸೋದಿಲ್ಲ ಅಂತ ಹೇಳಿ ನಿನ್ನೆ ಅಲ್ಲಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ರೈತರು ಅನ್ನೋದನ್ನ ಗಮನಿಸ್ತಿದ್ದೀವಿ. ಅಲ್ಲಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಸರ್ವೆ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸ್ಕೊಟ್ಟಿರಲಿಲ್ಲ. ನಮ್ಮ ಭೂಮಿ ಇದು, ನಾವು ಯಾಕೆ ಬಿಟ್ಕೊಡ್ಬೇಕು? ನಾವು ಬೇಕಿದ್ರೆ ರಕ್ತವನ್ನ ಕೊಟ್ಬಿಡ್ತೀವಿ, ಬಟ್ ಆದರೆ ನಮ್ಮ ಜಾಗವನ್ನ ನಾವು ಬಿಟ್ಕೊಡುವುದಿಲ್ಲ ಅನ್ನುವಂತಹ ವಿಚಾರವನ್ನ ಇದೀಗ ರೈತರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂತಹ ಕೆಲಸಗಳಾಗಿದೆ, ಹೋರಾಟ ಮಾಡುವಂತಹ ಕೆಲಸಗಳಾಗಿದೆ, ಬಟ್ ಆದರೆ ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳುವಂತಹ ಲಕ್ಷಣಗಳು ಇಲ್ಲಿ ಕಾಣಸಿಗ್ತಾ ಇಲ್ಲ. ಸೊ ಹಾಗಾಗಿ ರೊಚ್ಚಿಗಿದ್ದಾರೆ ರೈತರು. ಸೊ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪೊರ್ಕೆ ಹಿಡಿದುಕೊಂಡು ಹೊಡೆಯೋದು ಅಥವಾ ಚಪ್ಪಲಿಯಿಂದ ಅವರಿಗೆ ಹೊಡೆಯುವಂತಹ ಕೆಲಸಗಳು, ಅಂದರೆ ಅಲ್ಲಿ ಬಂದಂತಹ ಅಧಿಕಾರಿಗಳಿಗೆ ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಇದೀಗ ಒಂದು ಕಡೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ ದೇವೇಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಈ ಕ್ಷಣವೇ ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆಯಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಬೇಕು, ಆ ಒಂದು ಕೆಲಸವನ್ನ ಕೈ ಬಿಡಬೇಕು ಅಂತ ಹೇಳಿ. ಬಟ್ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನು ಹೊಸದೇನಲ್ಲ. ದೇವೇಗೌಡರಿಗೆ ಪದೇ ಪದೇ ಖ್ಯಾತೆ ತೆಗೆಯುವಂತಹ ಕೆಲಸವನ್ನ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಈ ರೀತಿಯ ರಾಜಕೀಯ ಷಡ್ಯಂತ್ರ ಏನ್ ನಡೆಸ್ತಾ ಇರೋದು ಇದೇ ಮೊದಲಲ್ಲ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಅದನ್ನ ಸಹಿಸಿರ್ಲಿಲ್ಲ ಅಂತ ಹೇಳಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನು ಕೂಡ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪೊರಕೆ ಅಥವಾ ಚಪ್ಪಲಿ ಹಿಡಿದು ಪ್ರತಿಭಟನೆಗೆ ಬಂದರೂ ಅವ್ರ ಮೇಲೂ ಕೂಡ ಕಾನೂನಿನ ಕ್ರಮವನ್ನ ನಾವು ತೆಗೆದುಕೊಳ್ಳಲಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹೇಳಿಕೆಗಳೊಂದಿಗೆ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯಕ್ಕೆ ವಾಕ್ ಸಮರ ಏನಿದೆಯಲ್ಲ ಅದು ಮತ್ತಷ್ಟು ತೀವ್ರಗೊಳ್ತಾ ಇದೆ. ಸೊ ಈ ಬೆಳವಣಿಗೆಗೆ JDS ನಾಯಕರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲವನ್ನ ಕೂಡ ಹೆಚ್ಚು ಮಾಡ್ತಾ ಇದೆ. ಪ್ರತಿಭಟನೆಯನ್ನ ನಡೆಸಬೇಕು, ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸಬೇಕು? ಮೌನ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸ್ತಾರೆ, ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಅಧಿಕಾರಿಗಳು, ಅದು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು, ಕರ್ತವ್ಯ ನಿರತರಾಗಿದ್ದಂತಹ ಅಧಿಕಾರಿಗಳ ಮೇಲೆ, ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ಪೊರ್ಕೆ ಪ್ರಯೋಗ ಮಾಡೋದು, ಚಪ್ಪಲಿ ಹಿಡಿದು ಅವರನ್ನ ಬೆದರಿಸುವಂತಹ ಕೆಲಸವನ್ನ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಸೊ ಹಾಗಾಗಿ ಅವರ ವಿರುದ್ಧ ನಾವು ಕಾನೂನು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ, ಇದರಲ್ಲಿ ಏನ್ ತಪ್ಪು ಅನ್ನುವಂತಹ ಪ್ರಶ್ನೆಯನ್ನ ಒಂದ್ ಕಡೆ ಎಚ್.ಸಿ. ಬಾಲಕೃಷ್ಣ ಅವರು ಮಾಡ್ತಾ ಇದ್ದಾರೆ.